ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಕೊಟ್ಟೂರು ನಗರದಲ್ಲಿ ಇಂದು ಕೊಟ್ಟೂರೇಶ್ವರ ಜಾತ್ರಾ ಮಹೋತ್ಸವ ಅದ್ಧೂರಿಯಿಂದ ಪಂಚಗಣಾಧೀಶರಲ್ಲಿ ಒಬ್ಬರಾದಂಥ ಕೊಟ್ಟೂರೇಶ್ವರರವರು ಅವರ ಪವಾಡ, ಅವರ ಆಲೋಚನೆಗಳು, ಸಮಾಜ ಸುಧಾರಣೆ ಇದೆಲ್ಲದನ್ನು ಒಟ್ಟಾಗಿಸಿಕೊಂಡು ಜಗತ್ತು ಅಧರ್ಮದಲ್ಲಿದ್ದಾಗ ಧರ್ಮ ಪ್ರವರ್ತಕರು ಜನಿಸಿ ಸಮಾಜವನ್ನು ಸಹಜ ಸ್ಥಿತಿಗೆ ತರುವ ಪ್ರಯತ್ನವನ್ನು ಕೂಡ ಮಾಡುತ್ತಾ ಬಂದಿದ್ದಾರೆ. ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕೊಟ್ಟೂರೇಶ್ವರನ ಭಕ್ತರು ಜಾತ್ರಾ ಮಹೋತ್ಸವಕ್ಕೆ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ತಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡುತ್ತಾ ಬಂದಿದ್ದಾರೆ. 16ನೇ ಶತಮಾನದಲ್ಲಿ ಜನಿಸಿದಂಥ ಕೊಟ್ಟೂರೇಶ್ವರರವರು ತಮ್ಮ ಬೌದ್ಧಿಕ ಆಲೋಚನೆಯಿಂದ ಸಮಾಜ ಪರಿವರ್ತನೆ ಮಾಡುವಂಥ ಹಿನ್ನೆಲೆಯಲ್ಲಿ ಈ ಸಮಾಜವನ್ನು ಸುಧಾರಣೆ ಮಾಡುತ್ತಾ ಜನರ ಮನದ ಆಳದಲ್ಲಿ ಉಳಿದಿದ್ದಾರೆ. ಜನರು ಭಕ್ತಿ ಪರವಶರಾಗಿ ರಾಜ್ಯದಾದ್ಯಂತ ಪಾದಯಾತ್ರೆಯನ್ನು ಮಾಡುವುದರ ಮೂಲಕ ಅವರ ರಥೋತ್ಸವಕ್ಕೆ ಆಗಮಿಸುವುದು ಐತಿಹ್ಯವಾಗಿ ಉಳಿದಿದೆ. ಹೂವಿನಹಡಗಲಿ ತಾಲೂಕಿನಿಂದ ಅನೇಕ ಗ್ರಾಮಗಳಿಂದ ಪಾದಯಾತ್ರೆಯನ್ನು ಜನರು ಒಂದು ವಾರದಿಂದ ಸತತವಾಗಿ ಸಾಗಿದ್ದಾರೆ. ಹೂವಿನಹಡಗಲಿ, ಒಳಗುಂದಿ, ಇಟಗಿ ಆ ಮಾರ್ಗವಾಗಿ ಇಡೀ ರಾತ್ರಿ ನಡೆದು ನಂತರ ದೇವರ ದರ್ಶನವನ್ನು ಪಡೆದು ಸಂಜೆ ರಥೋತ್ಸವ ವ್ಯವಸ್ಥೆಯ ಪರವಾಗಿ ಅಭಿನಂದಿಸ್ತೀವಿ. ನಮಸ್ಕಾರ. ನಮ್ಮ ಹೂವಿನಹಡಗಲಿಯ ಕರ್ನಾಟಕ ಗ್ರಾಮ ಬ್ಯಾಂಕಿನ ವ್ಯವಸ್ಥಾಪಕರಾಗಿರುವಂತ ಲಿಂಗಭಟ್ರವರು ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ಕೂಡ ಅವ್ರನ್ನ ಈ ಒಂದು UK ನ್ಯೂಸ್ ಪರವಾಗಿ ಅವರು ಮಾತಾಡ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಕೊಟ್ಟೂರೇಶ್ವರನ ಪಾದಯಾತ್ರೆ ನಾನು ನೋಡ್ದಿದ್ದಂಗೆ ವರ್ಷಕ್ಕೂ ಪಾದಯಾತ್ರೆಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಇಲ್ಲಿ ಕೊಟ್ಟೂರೇಶ್ವರನ ಪವಾಡ ಎಷ್ಟಿದೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತದೆ. ಇಲ್ಲಿ ಪಾದಯಾತ್ರೆಗಳು ಎಷ್ಟು ಜನ ಬರ್ತಾರ ಅನ್ನೋಕ್ಕಿಂತ ಹೆಚ್ಚಾಗಿ ಅವರಿಗೆ ಸೇವೆ ಮಾಡ್ತಕ್ಕಂಥ ಭಾಗ್ಯವನ್ನ ಇವ್ರಿಗೂ ತಗೊಂಡಿದಾರಲ್ಲ, ಅದು ಬಹಳ ಪುಣ್ಯವಾಗಿರ್ತಕ್ಕಂಥ ಕೆಲಸ. ಎಷ್ಟೋ ದೂರದಿಂದ ಇದು ಹುಬ್ಳಿ ಧಾರವಾಡದಿಂದ ಬರ್ತಾ ಇದ್ದಾರೆ, ಬೆಂಗಳೂರು ಗದಗಿಂದ ಬರ್ತಾ ಇದ್ದಾರೆ, ಈ ಕಡೆ ದಾವಣಗೆರೆ ಬೆಂಗಳೂರಿಂದ ಬರ್ತಾ ಇದ್ದಾರೆ, ತುಮಕೂರಿಂದ ಬರ್ತಾ ಇದ್ದಾರೆ, ಕೊಪ್ಪಳದಿಂದ ಬರ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಒಂದು ವಾರದಿಂದನೇ ಅವ್ರು ಬಂದ್ರು ಕೂಡ ಅವ್ರಿಗೆ ಯಾರಿಗೂ ಕೂಡ ಇಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಇರ್ತಿದ್ದಿಲ್ಲ. ಈ ಒಂದು 2-3 ದಿನದಲ್ಲಿ ಏನಿದೆಯಲ್ಲ, ಅತಿ ಹೆಚ್ಚು ಸಂಖ್ಯೆ ಜಾಸ್ತಿ ಆಗ್ತಿರೋದ್ರಿಂದ ಇವರಿಗೆ ಬರ್ತಕ್ಕಂಥ ಭಕ್ತಾದಿಗಳಿಗೆ ಎಲ್ಲರಿಗೂ ಕೂಡ ಪಾದಯಾತ್ರೆಗಳಿಗೆ ಇಲ್ಲಿ ಗೌಡ್ರು ಹೋಟ್ಲಲ್ಲಿ ಆಗಿರ್ಬೋದು, ಇಲ್ಲಿ ನಮ್ಮ ರವಣ್ಣರಾಗಿರ್ಬೋದು, ಎಲ್ಲ ನಮ್ಮ ವೀರೇಶ್ ವಿಲೇಜ್ ಅಕೌಂಟೆಂಟ್ ಆಗಿರ್ಬೋದು, ನಮ್ಮ ಕರಿಬಸವಣ್ಣರಾಗಿರ್ಬೋದು, ಎಲ್ಲರೂ ಕೂಡ ಬಹಳ ಪುಣ್ಯವಾಗಿರ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಕೊಟ್ಟೂರೇಶ್ವರ ಆಯುಷ್ಯ ಆರೋಗ್ಯ ಕೊಟ್ಟು ಅವ್ರಿಗೆ ಇನ್ನ ಒಂದು ಸೇವೆ ಮಾಡ್ತಕ್ಕಂಥ ಶಕ್ತಿ ಕೊಳ್ಳಿ. ಇನ್ನ ವರ್ಷದಿಂದ ವರ್ಷಕ್ಕೆ ಅವ್ರು ಇನ್ನ ಹೆಚ್ಚು ಸೇವೆ ಮಾಡ್ಲಿ, ಭಗವಂತ ಅವರಿಗೆ ಒಳ್ಳೇದನ್ನು ಮಾಡ್ಲಿ. ಅವ್ರು ಏನ್ ಅನ್ಕೊಂತಾರೆ ಎಲ್ಲದನ್ನು ಕೊಟ್ಟೂರೇಶ್ವರ ನಡೆಸ್ಕೊಳ್ಳಿ ಅಂತ ಆ ಕೊಟ್ಟೂರೇಶ್ವರನಲ್ಲಿ ನಾನು ಇದು 2ನೇ ಸರಿ ಪಾದಯಾತ್ರೆ ಮಾಡ್ತಿರೋದು. ಮೊದಲು ನಾನು ಪಾದಯಾತ್ರೆ ಮಾಡಿದ್ದು ಕೊಟ್ಟೂರೇಶ್ವರ ಕಾಲೇಜ್ನಲ್ಲೇ ಓದಿದ್ದು. ಅವಾಗ ಡಿಗ್ರಿಯನ್ನ ನಾನು ಪಾಸ್ ಮಾಡ್ಬೇಕು, ಎಲ್ಲಾ ರೀತಿಯಿಂದನೂ ಒಳ್ಳೇದಾಗಬೇಕು, ನನಗೆ ಯಾವ್ದೇ ರೀತಿ ತೊಂದರೆ ಆಗ್ಲಿಲ್ಲ, ನಂಗೆ ಡಿಗ್ರಿ ಕಂಪ್ಲೀಟ್ ಆಗ್ಬೇಕು, ಚೆನ್ನಾಗಿ ಮಾರ್ಕ್ಸ್ ಬರ್ಬೇಕು ಅಂತ ಬೇಡ್ಕೊಂಡಿದ್ದೆ ಕೊಟ್ಟೂರೇಶ್ವರಿಗೆ. ಅದೇ ರೀತಿಯಾಗಿ ಆತನ ಪವಾಡನ ಹಂಗಿತ್ತು. ನನಗೆ ಕಾಲಲ್ಲಿ ಹಾನಿಯಾಗಿದ್ರು ಕೂಡ ನಡಿಯಕ್ ಆಗ್ತಿರ್ಲಿಲ್ಲ ಅಂತ ಪಾದಯಾತ್ರೆ ಮಾಡಿದ್ದೀನಿ ಮೊದಲೇ ವರ್ಷ, ಅದು 2004ರಲ್ಲಿ. ಅದಾದ್ಮೇಲೆ ಕೊಟ್ಟೂರೇಶ್ವರನ ಪವಾಡದಿಂದ ನನಗೆ ಸಂತಾನ ಆಗ್ಬೇಕಂತ ಬೇಡ್ಕೊಂಡಿದ್ದೆ. ಆತನ ಬೇಡ್ಕೊಂಡ್ಮೇಲೆ ಸಂತಾನ ಭಾಗ್ಯ ಕರುಣಿಸಿದ ಕೊಟ್ಟೂರೇಶ್ವರ. ಅದಕ್ಕೋಸ್ಕರ ಪಾದಯಾತ್ರೆ ಬಂದಿದ್ದೀನಿ. ಎಲ್ಲ ಕೊಟ್ಟೂರೇಶ್ವರ ಮಹಿಮೆ ಹಂಗಿದೆ. ಎಲ್ಲರೂ ಕೂಡ ಕೊಟ್ಟೂರೇಶ್ವರನವನ್ನ ಆರಾಧನೆ ಮಾಡ್ರಿ, ಆತನ ಅನುಗ್ರಹವನ್ನು ಎಲ್ಲರೂ ಪಡಿಲಿ, ಆತನ ಪವಾಡಕ್ಕೆ ಆತನ ಮಹಿಮೆಗೆ ಎಲ್ಲರೂ ಒಳಗಾಗ್ರಿ, ಆತನ ಕೃಪಾಶೀರ್ವಾದ ಎಲ್ಲರಿಗೂ ಸಿಗಲಿ ಅಂತ ನಾನು ಹಾರೈಸ್ತೇನೆ. ಇದನ್ನ ಎಲ್ಲಾ ರೀತಿಯಿಂದನೂ ಇವರಿಗೆ ಸೇವೆ ಮಾಡ್ತಿರ್ತಕ್ಕಂಥ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ನಾನು ಈ ಮೂಲಕ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸ್ತೇನೆ.
ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತಾಡಿದಂಥ ಲಿಂಗಭಟ್ರ ಅವರಿಗೆ ಧನ್ಯವಾದಗಳು. ಅವರ ಪಾದಯಾತ್ರೆ ಸುಖಕರವಾಗಿರಲಿ, ನೆಮ್ಮದಿಯಾಗಲಿ. ಹೋಗುವಂಥ ಎಲ್ಲ ಪಾದಯಾತ್ರಿಗಳಿಗೆ ಆರೋಗ್ಯವನ್ನು ಕೊಟ್ಟು ಆಗದ ಗುರು ಕೊಟ್ರೇಶ್ವರ ಒಳ್ಳೆಯದನ್ನು ಮಾಡಲಿ. ಸುದ್ದಿ ವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು MPM ಶಿವಪ್ರಕಾಶ್. ಗುರು ಕೊಟ್ರೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಪಾದಯಾತ್ರೆಯನ್ನು ಮಾಡಿರುವಂಥ ಅನೇಕ ಜನ ಭಕ್ತರು, ಸಾವಿರಾರು ಜನ ಭಕ್ತರು ಪಾದಯಾತ್ರೆಗೆ ಹೊರಟಿದ್ದಾರೆ. ನಮ್ಮೊಂದಿಗೆ ಸಿಂಗ್ಟಾಲೂರು ಗ್ರಾಮದ ವಯೋವೃದ್ಧರಾಗಿರುವಂಥ, ನಿಮ್ಮ ಹೆಸರು? ಷಣ್ಮುಖಪ್ಪ ಅವರು ಇದ್ದಾರೆ. ಅವರು ಈ ಪಾದಯಾತ್ರೆ ಬಗ್ಗೆ 2 ಮಾತು ಮಾತಾಡ್ತಾರೆ, ದಯವಿಟ್ಟು ಕೇಳಬೇಕು. ನಿಮ್ಮ ಹೆಸರು ಹೇಳಿ. ನಾನು ಷಣ್ಮುಖಪ್ಪ ಶಿವನಡಿ, ಸಾಕಿನ ಸಿಂಧಾಲೂರು. ನಾವೊಂದೀಗ 10 ವರ್ಷ ಆಯ್ತು. ಮೊದ್ಲಾಗ ಬಸ್ಸಿಗೆ ಹೋಗಿದ್ವಿ, ನಡ್ಕಂತಾನು ಹೋಗಿದ್ವಿ. ಈಗ 10 ವರ್ಷ ಆಯ್ತು ಪಾದಯಾತ್ರೆ ವರ್ಷ ನಡ್ಕಂತ ಹೋಗ್ತೀನ್ರಿ. ದೇವ್ರ ಆರೋಗ್ಯ ಚಲೋ ಇಟ್ಟನ್ರಿ, ದುಡಿಯಕ್ಕೆ ಶಕ್ತಿ ಕೊಟ್ಟಾನ. ಅದಕ್ಕೆ ನನಗೆ ಸಂತೋಷ ಐತಿ. ಅದಕ್ಕೆ ವರ್ಷ ನಾವು ಪಾದಯಾತ್ರೆ ನಡ್ಕಂತ ಹೋಗ್ತೀವ್ರಿ. ಎಷ್ಟು ವಯಸ್ಸಿಗೆ ಯಜಮಾನ ನಿಮ್ಗೆ? 63 ವರ್ಷ ರೀ. ಎಷ್ಟು ವರ್ಷ? 10 ವರ್ಷದಿಂದ ನೀವು ಪಾದಯಾತ್ರೆ ಮಾಡ್ತಾ ಇದ್ದೀರಿ. ಪಾದಯಾತ್ರೆ ಮಾಡ್ತೀವಿ. ಪಾದಯಾತ್ರೆ ಮಾಡಿದ್ಮೇಲೆ ನಿಮ್ಗೇನು ದೈಹಿಕವಾಗಿ ಮಾನಸಿಕವಾಗಿ ಸಮಸ್ಯೆ ಏನಾಗಿದೆ? ಒಳ್ಳೇದಾಗೈತಿ, ಒಳ್ಳೇದಾಗಿದೆ. ಒಳ್ಳೇದಾಗೈತಿ. ನಾವು ಅನ್ಕೊಂಡಾಗೈತಿ, ಸುಖ ಆಗೈತ್ರಿ. ಏನ್ ಕೆಲಸ ಮಾಡ್ತೀರಿ ನೀವು? ನಾನು ಕೂಲಿ ಕೆಲಸ ಮಾಡ್ತೀನಿ, ಗುದ್ಲಿ ಕೆಲಸ ಮಾಡ್ತೀನಿ, ಕೂಲಿ ಕೆಲಸ. ಹೌದು. ಗುರು ಕೊಟ್ರೇಶ್ವರ ಒಳ್ಳೇದ್ ಮಾಡಿ ಅಂತ. ಒಳ್ಳೇದ್ ಮಾಡಂತ್ರಿ. ಎಷ್ಟು ವರ್ಷ ಪಾದಯಾತ್ರೆ ಮಾಡ್ತೀರಿ ನೀವು? ಆ ಶಕ್ತಿ ಎಲ್ಲಿ ಮಠ ಕೊಡ್ತಾನ, ಆರೋಗ್ಯ ಚಲೋ ಇರ್ತದೆ, ಅಲ್ಲಿ ಮಠ ಮಾಡ್ತೀವಿ. ಹೌದ್ರಾ? ನಿಮ್ಮ ಊರಿಂದ ಎಷ್ಟು ಜನ ಬರ್ತಾರೆ ಪ್ರತಿ? ಕನಿಷ್ಠ 50 ಜನ ಕರಿ, 20 ಜನ ಹೋಗ್ಯಾರಿ, 30 ಜನ ಹಿಂದೆ ಐತಿ ಬರೋದು. ನಾಳೆ ವಾಪಸ್ ಬರೋ ಸಂದರ್ಭದಲ್ಲಿ ಯಾವ ಬರ್ತೀರಿ ನೀವು? ತೇರ್ ಮುಗಿಸ್ಕೊಂಡು ಬರ್ತೀರಿ? ತೇರ್ ಮುಗಿಸ್ಕೊಂಡ್ ಬರ್ತೀವಿ. ಹೌದ್ರಾ? ಹ್ಞೂ ರೀ. UK ನ್ಯೂಸ್ ಸುದ್ದಿ ವಾಹಿನಿಗೆ ಮಾಹಿತಿನ ಕೊಟ್ಟಂತ ಸಿಂಗ್ಟಾಲೂರ್ ಮುಂದಿಗೆ ನಿಮ್ಮ ಹೆಸರು? ಸಾವಿರಾರು ಜನ ಭಕ್ತರು ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಭಕ್ತಿಯನ್ನು ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ ಇದ್ದೇವೆ. ನಮ್ಮ DK ವಾಹಿನಿಯೊಂದಿಗೆ ಸುನಂದಮ್ಮ ಮೇಡಮ್ ಅವರು ಪಾದಯಾತ್ರೆ ಕುರಿತು ಮಾತಾಡ್ತಾರೆ. ಅವ್ರು ಮಾತಾಡ್ತಾರೆ. ಈಗ ಅವ್ರು ಮಾತಾಡ್ತಾ ಇದ್ದಾರೆ, ಅದನ್ನು ಕೇಳೋಣ. ನಮಸ್ತೆ. ಕೊಟ್ಟೂರೇಶ್ವರ ಮಹಾರಾಜ್ ಕಿ ಜೈ. ನೋಡ್ರಿ, ನಾವು ಸತತ ಈಗ 15ನೇ ವರ್ಷ ನಡೀತಾ ಇರೋದು. 15 ವರ್ಷದಿಂದ ಕೊಟ್ರಯ್ಯ ನಮಗೆ ಯಾವ ರೀತಿ ಶಕ್ತಿ ತುಂಬಿದನೋ, ಮನಸ್ಸು ಕೊಟ್ಟಿದ್ದಾನೋ ಆ ಪ್ರಕಾರ ನಾವು ಮಾಡ್ಕೊಂಡು ಬರ್ತಾಯಿದ್ವಿ. ಪ್ರತಿ ವರ್ಷ ಸಾಕಪ್ಪ ಅನ್ನೋದು ಮತ್ತು ಏನೋ ಒಂದು ಸ್ಟ್ರೆಂತ್ ಬರೋಂಗೆ ಆಗುತ್ತೆ. ಆ ಟೈಮ್ಗೆ ಎಲ್ಲಿದ್ದರೂ ನಾವು ಈ ಸೇವೆ ಮಾಡಬೇಕು ಅನ್ನೋ ಮನೋಭಾವನೆಯಿಂದ ನಾವು ಹೊರಡ್ತಾ ಇದ್ದೀವಿ. ಇಲ್ಲಿ ಇವ್ರದ್ದು ಸರ್ಗಳು ಅವರು ಎಲ್ಲ ಯೂನಿಯನಿಂದ ಒಂದು ಇಲ್ಲಿ ಇಡ್ಲಿ ಮತ್ತು ಒಂದು ಮೃದುವಾದ ಪ್ರಸಾದ ಸೇವೆ ಯಾತ್ರಿಕರಿಗೆಲ್ಲ ಭಾಳ ಚೆನ್ನಾಗಿ ಅನುಕೂಲ ಮಾಡಿದ್ದಾರೆ. ಸುಸ್ತಾಗಿರೋರಿಗೆ ಅಲ್ಲಿ ಮಧ್ಯ ಒಂದು ಸ್ವಲ್ಪ ರೆಸ್ಟ್ ಸಿಗುತ್ತೆ ಮತ್ತು ಹಿತಮಿತವಾದ ಆಹಾರ ಕೂಡ ಅವರು